ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇವತ್ತು ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಕಮೆಂಟ್ನಲ್ಲಿ ಕೇಳಿದಂಥ ಪ್ರಶ್ನೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಸುಲಭವಾಗಿರುವಂಥ ಪ್ರಶ್ನೆ. ಶನಿ ಅಂದರೆ ಭಯ, ಶನಿ ಕಾಟ ಅಂದರೆ ಏನೇನೋ ಸಮಸ್ಯೆಗಳು ಬರುತ್ತೆ. ಇದು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ. ಈ 7.5 ಬಂತು ಅಂತಂದರೆ ಫುಲ್ ಡೌನ್ಫಾಲ್ ಆಗ್ತಾರೆ ಅಂತ. ಸೊ ಶನಿ ಮಹಾದಶೆನಲ್ಲಿ ಈ ಶುಕ್ರ ಭುಕ್ತಿ ಬಂದರೆ ಯಾವ ರೀತಿ ಇರುತ್ತೆ ಅವರ ಒಂದು ಜೀವನ? ಸೊ ಶನಿ ಜೊತೆ ಶುಕ್ರ ಸೇರಿದಾಗ ಏನಾದರೂ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಲೈಫ್ ಚೆನ್ನಾಗಿರುತ್ತೆ ಅಂತ? ಸೊ ಹೇಗಿರುತ್ತೆ ಒಟ್ಟಾರೆ? ಇದು ಕಮೆಂಟ್ನಲ್ಲಿ ಕೇಳಿರುವಂಥ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಮ್ಮೆ ಸ್ವಲ್ಪ ಜಾತಕವನ್ನು ಗಮನಿಸ್ಬೇಕು ಇವರು. ಯಾಕೆ ಅಂತಂದರೆ ಈ ಜಾತಕದವರು ಈ ಶನಿ ಮಹಾದಶೆಯಲ್ಲಿ ಶುಕ್ರ ಭುಕ್ತಿ ಅಂತ ಇದೆ ಅಂತಂದರೆ, ಶನಿ ಏನಾದರೂ ತುಲಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಅಂತಹ ತುಲಾ ರಾಶಿಯಲ್ಲಿ ಉಚ್ಚನಾಗಿರತಕ್ಕಂತಹ ಈ ಶನಿ ಮಹಾದಶೆಯಲ್ಲಿ ಈ ಶುಕ್ರ ಏನಾದರೂ ಜಾತಕ ರೀತ್ಯ ಭಾಗ್ಯದಲ್ಲಿದ್ದರೆ ಅಥವಾ ಲಗ್ನಾತ್ ದ್ವಿತೀಯದಲ್ಲಿದ್ದರೆ, ಎಲ್ಲರೂ ಒಂದು ಮಾತು ಬಳಸ್ತಾರಲ್ಲ, ಏನೋಪ್ಪ ಅವರಿಗೆ ಒಂದು ಶುಕ್ರದಶೆ ಬಂದ್ಬಿಟ್ಟಿದೆ ಅಂತ. ಇವ್ರಿಗೆ ಬಂದ ಹಾಗೇನೆ ಇವರಿಗೆ ಶುಕ್ರದ ಮಿತ್ರರು ಅವರಿಬ್ಬರು ಕೂಡ. ಹಾಗಾಗಿ ಇವ್ರಿಗೆ ಇನ್ನೊಂದು, ಈ ಶನಿ ಯಾರಿಗೆ ಉಚ್ಚ ಸ್ಥಾನದಲ್ಲಿ ಇರುತ್ತಾನೋ ಅವರಿಗೆ 7.5 ಆಗಲಿ ಅಥವಾ ಅಷ್ಟಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಯಾವುದು ಬಾಧಿಸಲ್ಲ, ಖುಷಿಯಿಂದ ಇರ್ಬೋದು. ಆದರೆ ಕೆಲವರು ಭಯ ಪಡಿಸ್ತಾರೆ ಅಂತ ನೀವು ಭಯ ಪಟ್ಟರೆ ಅದಕ್ಕೆ ಮದ್ದಿಲ್ಲ. ಹೌದು ಗುರುಗಳೇ, ನೀವು ಹೇಳಿದ್ದೆಲ್ಲೂ ಕೂಡ ಕರೆಕ್ಟ್. ಅಷ್ಟಮ ಶನಿ, ಪಂಚಮ ಶನಿ ಇದೆ, ಅರ್ಧಾಷ್ಟಮ ಶನಿ ಅಂತಂದ್ರೆ ನೀನು ಅಷ್ಟೇ ಕತೆ ಮುಗೀತು ಅನ್ನೋ ಹಂತಕ್ಕೆ ಹೊಟ್ಟೋಗಿರ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಅದು ಅಲ್ವೇ ಅಲ್ಲ. ಮನುಷ್ಯ ಅಂತ ಬಂದ ಮೇಲೆ ಈ ಭೂಮಿಗೆ ಕರ್ಮಭೂಮಿ ಇದು ಇದ್ದೇ ಇರ್ತವೆ. ಒಳ್ಳೆಯವನು ಸತ್ತೋಗ್ತಾನೆ, ಕೆಟ್ಟವನು ಸತ್ತೋಗ್ತಾನೆ. ಅನಾರೋಗ್ಯ ಅಂತೂ ಪ್ರತಿ ಮನುಷ್ಯಗೆ ಬಂದೇ ಹೋಗೋದದು. ಅದಕ್ಕಾಗಿ ನಮ್ಮ ಸಂಪೂರ್ಣವಾಗಿ ಇತ್ತು ಅಂತಂದರೆ ಇಲ್ಲಿ ಎಲ್ಲಿ ತನಕ ಋಣ ಇದೆಯೋ ನಮ್ಮದು, ಎಷ್ಟು ರೋಗಗಳು ಬಂದರೂ ನಾವು ಸಾಯಲ್ಲ. ಋಣ ನಮ್ಮದಿಲ್ಲ ಅಂತಂದರೆ ನಿಮಗೇನು ರೋಗ ಇಲ್ಲ ಅಂದ್ರೆ ನೀವು ಹೋಗ್ತೀರಿ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ, ಧೈರ್ಯವನ್ನು ನಿಮ್ಮ ಆಭರಣ, ಧೈರ್ಯವನ್ನು ನಿಮ್ಮ ಜ್ವೆಲ್ಸ್ ಅಂತ ಮಾಡ್ಕೊಳ್ತಾ, ನಿಮ್ಮ ಸ್ಮೈಲ್ ಒಂದು ಡೈಮಂಡ್ ಮಾಡ್ಕೊಳ್ತಾ ಹೊರಡ್ತೀವಿ ಅಂತಂದರೆ ಶುಕ್ರ ನಿಮ್ಮನ್ನು ಆನಂದವಾಗಿ ವೆಲ್ಕಮ್ ಮಾಡ್ತಾನೆ. ಅಂತಹ ಅಟ್ಲೀಸ್ಟ್ ಜಾತಕದಲ್ಲಿ ಎಲ್ಲಾದರೂ ಇದ್ಕೊಳ್ಳಿ, ಈ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಅಂಥದ್ದು ಬಹುಶಃ ಇಲ್ಲ ಗುರುಗಳೇ. ಮೊನ್ನೆ ಯಾವುದೋ ಒಂದು ಹುಡುಗ ಬಂದಿದ್ದ, ನನಗೆ ಕೇಳಿದೆ ನಾನು, ಯಾರಾದರೂ ನಿಮ್ಮ ತಾಯಿ ಕಡೆ ಹಣ ಬರೋದಿದೆಯಾ, ನಿಮ್ಮ ತಂದೆ ಕಡೆ ಹಣ ಬರೋದಿದೆಯಾ, ಏನೇನು ಕೇಳಿದ್ರು ಇಲ್ಲ 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 ಅಂತಾನೆ. ಅವನೆಲ್ಲದಕ್ಕೂ ಇಲ್ಲ, ಅವನು ಇಲ್ಲೇಶ್ವರ ಆಗಿದ್ದ ಅವತ್ತು. ಅವನು 15 ಡೇಸಿಗೆ ಬರ್ತಾನೆ. ನಮ್ಮ ದೊಡ್ಡಮ್ಮನ ಮಗಳು, ಅವನಿಗೆ ಮೋಶ ದೊಡ್ಡಮ್ಮನ ಮಗಳೆಲ್ಲ ಅವನಿಗೆ ಕಾಣಿಸಿದ್ರು ಗೋಚರ ಆಗಿದ್ರು ಅವ್ರು ಸಹಾಯ ಮಾಡಲ್ಲ ಅನ್ನೋ ಥರ ಇತ್ತು ಅವನ ಪರಿಸ್ಥಿತಿ. 15 ಡೇಸ್ಗೆ ಅವನ ಕರೆದು ಅವನಿಗೆ ಬೇಕಾಗಿತ್ತು 20ಕ್ಕೆ ಅವ್ರು 40 ಕೊಡ್ತಾರೆ ಅಂತಂದರೆ ಇವನೇನು ಆಗಬೇಡ, ಆ ಬಿಸ್ನೆಸ್ಗೆ ಹಾಕ್ಕೊಡ್ಬೇಕಾಗಿತ್ತು. ಅವನೆಲ್ಲೋ ಅಮೆಝಾನಲ್ಲಿ ಕೆಲಸ ಮಾಡ್ತಾನಂತೆ, ಅದಕ್ಕೆ ಅವ್ನು ಕೆಲವೊಂದು ಪ್ರಾಡಕ್ಟ್ ಏನೋ ಮಾಡ್ಕೊಡೋದು ಅಥವಾ ಎಲ್ಲೋ ಈ ಗೋಡನ್ ಈ ಥರದ್ದೇನೋ ಒಂದು. ಅವನಿಗಾಗಿದ್ದ ಆನಂದವೇ ಬೇರೆ. ಸೊ ಶುಕ್ರ ದಶೆ ಬಂದಂಗೆ ಆಯ್ತು. ಅಲ್ಲ, ಶುಕ್ರ ಭುಕ್ತಿ ಇತ್ತು ಅಂದರೂ ಕೂಡ ಅಂತ ಅದ್ಭುತವಾಗಿರ್ತವೆ. ಅದೇ ಚಂದ್ರ ಮಹಾದಶೆನಲ್ಲಿ ಶುಕ್ರ ಭುಕ್ತಿ ಬಂದರೂ ಕೂಡ ಕಟ್ಟಿಟ್ಟ ಬುತ್ತಿ. ಯಾವುದಾದ್ರೂ ಒಂದು ಕೇತು ಮಹಾದಶೆನಲ್ಲಿ ಶುಕ್ರ ಭುಕ್ತಿ ಬಂದರೂ ಕಟ್ಟಿಟ್ಟ ಬುತ್ತಿ. ನೀವೇನು ಭಯ ಪಡಬೇಕಾಗಿಲ್ಲ. ಏನು ಅಂತಂದರೆ ಈ ಶುಕ್ರನಿಗೆ ಶತ್ರು ಮಹಾದಶೆ ಇತ್ತು ಅಂತಂದರೆ ನಿಮಗೆ ಕಷ್ಟ ಇದೆ. ಅಂದರೆ ರಾಹುನಲ್ಲಿ ಶುಕ್ರ ಬಂದರೆ ಏನಾದರೂ ಅದು ಅದ್ಭುತ, ಅದು ಕೂಡ ನಡೆಯುತ್ತೆ. ನಾನು ಹೇಳ್ತಾ ಇರೋದು, ಈಗ ಸೂರ್ಯ ಮಹಾದಶೆನ ಶುಕ್ರ ಭುಕ್ತಿ ಬಂತು ಅಂದ್ಕೊಳ್ಳಿ, ಕಷ್ಟ ಅಲ್ಲಿ ಬರಲ್ಲ. ಆದರೆ ಮಿತ್ರತ್ವದ ದಶಾಭುಕ್ತಿನಲ್ಲಿ ಅಂತರ್ಭುಕ್ತಿ, ಆ ಮಿತ್ರತ್ವಕ್ಕೆ ಸಂಬಂಧಪಟ್ಟಿದ್ದಿದೆ ಅಂತಂದರೆ ನಿಮಗೆ ಆನಂದವಾಗಿ. ಆದರೆ ಈ ಶುಕ್ರ ಮಹಾದಶೆನಲ್ಲಿ ಶುಕ್ರ ಭುಕ್ತಿನೇ ಇದ್ದರೆ ಸ್ತಬ್ಧ, ಎಂತ ಇಲ್ಲ. ಏನು ಆಕಾಂಕ್ಷೆಗಳು ಇರ್ತವೆ ಅಲ್ಲಿ ಅಂತಂದರೆ ಯಾರೋ ಹೇಳಿಬಿಟ್ಟಿರ್ತಾರೆ ಶುಕ್ರ ಮಹಾದಶೆ 20 ವರ್ಷಗಳು ಅಂತ. ಆದರೆ ಅಲ್ಲಿ 3 ವರ್ಷ ಭುಕ್ತಿನೇ ಇರುತ್ತೆ, ಎಂತ ನಡೆಯಲ್ಲ. ಅರೆ ಏನಾರು ಹೇಳಿದ್ರು ನನಗೆ. ಆಮೇಲೆ ಅವನು ಹೇಗಿರ್ತಾವ ಅಂತಂದರೆ ದೊಡ್ಡ ಮಟ್ಟದ ಯೋಜನೆಗಳು ಹಾಕಿರ್ತಾನೆ. ಎಲ್ಲಿ ತನಕ ಅಂತಂದರೆ ಈ ಸಣ್ಣ ಯಾವುದೋ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿತ್ತು PM ತನಕ ಪ್ಲಾನ್ ಹಾಕಿರ್ತಾನೆ ಅವನು ಎಲ್ಲವೂ ಕೂಡ. ಅದಕ್ಕೆ ನಾನು ಹೇಳ್ತೀನಿ, ಒಮ್ಮೆ ನಮ್ಮದೇ ಆಗಿರತಕ್ಕಂಥದ್ದು ಏನು ಇದಾವೋ ಆ ಒಂದು ರಿಪೋರ್ಟನ್ನು ವಿಶೇಷವಾಗಿ ನೀವು ಗಮನಿಸಿಕೊಂಡು ಮುಂದುವರಿಯೋದಾದರೆ ಫಲಾಫಲಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿಯೇ ಕೆಲವೊಮ್ಮೆ ನಾವು ಈ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ತೀವಿ. ಏನಾರು ನಮಗಿದ್ರೆ ಟೋಟಲ್ ಎಲ್ಲ ಬಾಡಿ ಚೆಕಪ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಚೆಕ್ ಮಾಡಿ ಏನೂ ಇಲ್ಲಪ್ಪ ಇದ್ರೆ ಟ್ರೀಟ್ಮೆಂಟ್ ತೊಗೋಬೋದಲ್ಲ. ಹಾಗೆ ಪ್ರತಿಯೊಬ್ಬರು ವಾಸ್ತುದಾಗಿರ್ಬೋದು ಅಥವಾ
ಏನು ಜಾತಕದಾಗಿರ್ಬೋದು, ಇದನ್ನು ನಿಮಗೆ ಗೊತ್ತಿರ್ತಕ್ಕಂಥವ್ರಿಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕ ಯಾರಿಗಾದ್ರೂ ಕೊಟ್ಟು ತೋರಿಸಿದ್ರೆ ಅವ್ರು ಹೇಳಲೇಬೇಕು ಅದನ್ನು, ಇಂಥದ್ದಿದೆ, ಹೀಗಿದೆ, ಈಗ ನಡೆಯುತ್ತೆ ಅಂತ. ಈಗ ಎಲ್ಲವೂ ಕೂಡ ನಿಮ್ಮ ಕಣ್ಣು ಮುಂದೆ ಇದೆ, ಗೂಗಲ್ಗೆ ಹೋದ್ರೂ ಕೂಡ ನಿಮ್ಗೆ ಸಿಗ್ತಾ ಇದಾವೆಲ್ಲ ಕೂಡ. ಅದಕ್ಕಾಗಿ ನೀವು ಅದರ ಬಗ್ಗೆ ತಿಳ್ಕೊಂಡು ಹೆಜ್ಜೆ ಇಡ್ತೀರಂತಂದರೆ ಶುಕ್ರ ನಿಮ್ಮ ಪಾಲಿಗೆ ಬಂದ ಹಾಗೇನೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಶನಿ ಮಹಾದೇಶನಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಅಂತಂದರೆ ಅವ್ರ ಲೈಫ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಕಮೆಂಟ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಇದು ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಒಂದು ದಶಾಭುಕ್ತಿ ಮಹಾದಶ ಯಾವ್ದ್ಯಾವ್ದು ನಡೀತಾ ಇದೆ ಅಂತ ನೋಡಿಕೊಂಡ್ರೆ ಗುರುಗಳನ್ನ ಹೇಳಿರುವಂಥದ್ದು ವಿಚಾರವನ್ನು ನೀವು ಟ್ಯಾಲಿ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.